ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವು ಸಹ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನೋಡ್ತಾ ಇರೋ ಹಾಗೆ ಓಲ್ಡ್ ವರ್ಸಸ್ ನ್ಯೂ ಜನ್ರೇಷನ್ ಗ್ಯಾಪಲ್ಲಿ ಎಷ್ಟು ಡೆವಲಪ್ ಆಗಿದೆ, ನಮಗೆ ಓಲ್ಡ್ ಬೆಸ್ಟಾ ಅಥವಾ ನ್ಯೂ ಬೆಸ್ಟಾ ಅನ್ನೋದೇ ಒಂದು ಮೇನ್ ಟಾಪಿಕ್ಕು. ಸೊ ಇದು 1970ಯಲ್ಲಿ ಯೂಸ್ ಮಾಡ್ತಾ ಇದ್ದಂತಹ, ಅಂದರೆ ಅದಕ್ಕಿಂತ 1970 ಮುಂಚಿತವಾಗೂ ಇದನ್ನು ಲ್ಯಾಂಪ್ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಈಗೆಲ್ಲ ಇದು ಕಣ್ಮರೆಯಾಗೋಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಉಪಯುಕ್ತ. ಮತ್ತು ಆಗಿನ ಜನ್ರೇಷನು ಇದೊಂದು ಲ್ಯಾಂಪಿಂದ 5-6 ಜನ ಮಕ್ಕಳು ಕೂತ್ಕೊಂಡು ಓದ್ತಾಯಿದ್ರು, ಬರಿತಿದ್ರು, ಎಲ್ಲ ಮಾಡ್ತಿದ್ರು ಅಂತ ನಾನು ಕೇಳ್ಪಟ್ಟೆ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನನಗೆ ನಮ್ಮ ಮನೆಗಳಲ್ಲಿ ನನಗೆ ಬುದ್ಧಿ ಬಂದಾಗಿಂದ ಸೊ ಈ ಲ್ಯಾಂಪ್ನ ನಾವು ಯೂಸ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನೋಡಿದ್ದು ಈ ಲ್ಯಾಂಪ್ನ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಒಂದು ಆಟೋಮೆಟಿಕ್ ಅಂತಲೇ ಹೇಳ್ಬೋದು. ಆಗಿನ ಕಾಲದಲ್ಲೇ ಅಷ್ಟು ಅಪ್ಡೇಟ್ ಆಗಿದೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಈ ಲ್ಯಾಂಪಲ್ಲಿ ನಾವು ಬತ್ತಿನ ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ಸೊ ಅಷ್ಟು ಡೆವಲಪ್ ಆಗಿದೆ. ಸೊ ಆಗಿಂದು ಲ್ಯಾಂಪು ಬೆಟರಾ, ಈಗಿನ ಲ್ಯಾಂಪು ಬೆಟರಾ? ಈಗಿನ ಲ್ಯಾಂಪು ಎಷ್ಟು ಅಪ್ಡೇಟ್ ಆಗಿದೆಯೋ, ಆಧುನಿಕವಾಗಿ ಅಪ್ಡೇಟ್ ಆಗಿದೆಯೋ, ಸೊ ಅಷ್ಟು ಡಿಸ್ಅಡ್ವಾಂಟೇಜಸ್ಸು ಜಾಸ್ತಿ ಇದೆ. ಸೊ ಆಗ ನಮಗೆ ಕಣ್ಣಿನ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ದೀಪದಲ್ಲಿ ಕೂತ್ಕೊಂಡು ಓದ್ತಾ ಇರೋರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು. ನಮ್ಮ ತಾತ ಆಗಿರ್ಬೋದು, ಅಜ್ಜಿದಿರ ಆಗಿರ್ಬೋದು, ಈಗಲೂ ಸಹ ಸ್ಪೆಕ್ಸ್ ಯೂಸ್ ಮಾಡ್ತಾ ಇರಲ್ಲ ಒಬ್ಬೊಬ್ಬರು, ಕೆಲವರು. ಸೊ ಹೇಳ್ಬೇಕಂದ್ರೆ ಈಗ ಹುಟ್ಟಿದ ಮಕ್ಕಳಿಗೆ ಆ ಥರ ಕಣ್ಣಿನ ಪ್ರಾಬ್ಲಮ್ ಇದೆ. ಮತ್ತು ಜಾಸ್ತಿ ಐ ಪವರಿಂದ ಮಕ್ಕಳಿಗೆ 21-22 ಇಯರ್ಸ್ಗೆ ಕಣ್ಣಿನ ಪೊರೆ ಬಂದಿರೋ ಎಕ್ಸಾಂಪಲ್ಲು ಸಹ ಇದೆ ಹೇಳಬೇಕು ಅಂದರೆ. ಸೊ ಯಾವುದು ಬೆಸ್ಟು ಅಂತ ನೀವು ಹೇಳಿ. ಯಾವ ಥರ ಯೂಸ್ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ನಮ್ಮ ಮನೆಯವರೇ ಅಣಿಸಿ ಸೊ ಅದನ್ನು ಯೂಸ್ ಮಾಡ್ತಾಯಿದ್ದಾರೆ. ಸೊ ನನಗೆ ಇದು ಸಿಕ್ಕಿದೆ ಒಂದು ಇದು ಅಂತ ಹೇಳ್ಬೋದು. ನಮ್ಮ ಮಾವ ಎಲ್ಲೋ ತೆಗ್ದು ಹಾಕ್ಬಿಟ್ಟಿದ್ರು. ಸೊ ಊರಿಂದ ತೊಗೊಂಡು ಬಂದಿದ್ದೆ ಇದನ್ನು. ಮನೇಲಿ ಯೂಸ್ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀವಿ. ಸೊ ಎಷ್ಟು ನೋಡಿ, ಅದು ಜಾಸ್ತಿ ಇದ್ದಾಗ ಅವರು ಅದನ್ನು ಕಮ್ಮಿ ಮಾಡಿಕೊಂಡ್ರು. ಆಗಲೇ ಅಷ್ಟು ಅಪ್ಡೇಟ್ ಆಗಿದೆ ಅಂದರೆ, ಈ ಆಧುನಿಕವಾಗಿ ನಾವು ಅಪ್ಡೇಟ್ ಆಗೋ ಅನಿವಾರ್ಯತೆ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಆರೋಗ್ಯಕ್ಕೆ ನಮಗೆ ಹಾನಿ ಆದ್ರೂ ಸಹ ನಾವು ಆಧುನಿಕವಾಗಿ ಅಪ್ಡೇಟ್ ಆಗ್ತಾ ಹೋಗ್ತಾಯಿದ್ದೀವಿ. ಬಟ್ ಆಗಿನ ಕಾಲದಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಇದ್ರೂ ಸಹ ಅದನ್ನು ಯಾರೂ ಯೂಸ್ ಮಾಡಲ್ಲ. ನಮ್ಗೆ ಯಾವುದು ಒಳ್ಳೆಯದು ಅಂತೀವೋ ಅದನ್ನು ಯೂಸ್ ಮಾಡಲ್ಲ, ಯಾವುದು ಕೆಟ್ಟದು ಅಂತ ಅಂತೀವೋ ಅದನ್ನೇ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಎಲ್ಲರಿಗೂ ನಿಮಗೆ ಇದನ್ನು ಯೂಸ್ ಮಾಡಿರೋರಿಗೆ ಒಂದು ಕ್ವಶನ್ ಕಾಡ್ತಾ ಇರ್ಬೋದು. ಮೊದಲೆಲ್ಲ ಇದಕ್ಕೆ ಸೀಮೆಎಣ್ಣೆ ಹಾಕಿ ಯೂಸ್ ಮಾಡ್ತಿದ್ರಂತೆ. ಸೊ ಈಗ ನಾವು ಇದಕ್ಕೆ ಒಂದು ಆಯಿಲ್, ಅಂದರೆ ಎಣ್ಣೆನ ಹಾಕಿ ಯೂಸ್ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ಲ, ಆನಂದಂ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಆಯಿಲ್ ಹಾಕಿ ಸಹ ಯೂಸ್ ಮಾಡ್ಬೋದು, ಸೀಮೆಎಣ್ಣೆನೇ ಬೇಕು ಅನ್ನೋದು ಏನೂ ಇಲ್ಲ. ಸೊ ಫಾರ್ ಎಕ್ಸಾಂಪಲ್, ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಸೊ ನಾವು ಯಾವ ಎಣ್ಣೆ ಹಾಕಿ ಯೂಸ್ ಮಾಡ್ತಾಯಿದ್ದೀವಿ ಅಂತ ನೋಡಿ, ಆನಂದಂ ಎಣ್ಣೆನೇ ಯೂಸ್ ಮಾಡಿರೋದು. ಸೊ ನಮಗೆ ಏನಂತಾರೆ ಅದನ್ನು, ಸೀಮೆ ಎಣ್ಣೆನೇ ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಯಾವುದನ್ನಾದರೂ ಯೂಸ್ ಮಾಡಿ ಆಯಿಲ್ನ ಯೂಸ್ ಮಾಡ್ಬೋದು ಆರಾಮಾಗಿ ಅಲ್ವಾ. ಸೊ ನಮ್ಮ ಜನ ಯಾಕೆ ಅಪ್ಡೇಟ್ ಆಗಿ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ತಂದಿಟ್ಕೊತಾರೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಮಗೆ ಗೊತ್ತಿರೋ ಹುಡುಗಿನೇ. ಸೊ ಅಂದರೆ ಲೈಟ್ ಕೆಳಗಡೆ ಚೆಕ್ಕಿಂಗಿಗೆ ಅಂತ ಹೋಗ್ತಾಯಿದ್ರು ಗಾರ್ಮೆಂಟ್ಸ್ಗೆ. ಚೆಕ್ಕಿಂಗಿಗೆ ಅಂತ ಹೋಗ್ತಾಯಿದ್ದಿದ್ದು ಹುಡುಗಿಗೆ ಫುಲ್ಲು ಕಣ್ಣಲ್ಲಿ ಪೊರೆ ಬಂದು ವೈಟ್ಗಾಗಿದೆ. ಸೊ ಆ ಥರ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಸೊ ಈ ಥರ ಡಿಸ್ಅಡ್ವಾಂಟೇಜಸ್ ಇದ್ರೂ ಸಹ ನಾವು ಅದನ್ನು ಯೂಸ್ ಮಾಡೋದು ಮಾತ್ರ ತಪ್ಪಿಲ್ಲ. ಸೊ ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು, ನೆಕ್ಸ್ಟ್ ಜನ್ರೇಷನ್ನೇ ಆಗಿರ್ಬೋದು, ಎಲ್ಲ ಹೊಸದಕ್ಕೆ ಅಪ್ಡೇಟ್ ಆಗ್ತೀವಿ ಹೊರ್ತು ಹಳೇದನ್ನು ತೂರಿ ಬಿಸಾಕ್ತಾ ಹೋಗ್ತೀವಿ. ನಮ್ಮ ಹಳೆ ಜೀವನನೆಲ್ಲ ಹೇಗೆ ಮರಿತೀವೋ ಅದೇ ಥರನೇ ಇಲ್ಲೂ ಸಹ ಹೊಸ ಅಪ್ಡೇಷನ್ ಆಗ್ತಾ ಹೋಗ್ತಾ ಇದೆ. ಸೊ ನೋಡಿ, ಅದು ಇಲ್ಲಿದೆಯಲ್ಲ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಅದನ್ನು ನಾವು ಸಣ್ಣ ಆದರೂ ಮಾಡ್ಬೋದು ಈ ರೀತಿ ನೋಡಿ. ಇಲ್ಲ ನಮಗೆ ಎಷ್ಟು ಬೇಕು ಬೆಳಕು ಅಷ್ಟು ದಪ್ಪ ಆದರೂ ಮಾಡ್ಕೋಬೋದು. ಸೊ ನಮ್ಮ ಮನೆಯವರು ಅದೇ ಅಂತಾಯಿದ್ರು, ಇದಕ್ಕೆ ಬತ್ತಿ ಈಗ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಇದು ಮಾರ್ಕೆಟಲ್ಲಿ ಒಂದ್ಸಲ ವಿಚಾರಿಸೋಣ
ಅಂತ ಹೇಳ್ತಾಯಿದ್ರು. ನೋಡಿ ಎಷ್ಟು ಬೇಕೋ ಅಷ್ಟು ಸಣ್ಣ ಮಾಡಬೇಕು, ಎಷ್ಟು ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು ಇದರಲ್ಲಿ ಬತ್ತಿನ. ಸೊ ನಮ್ಗೆ ಎಷ್ಟು ಬೆಳಕು ಬೇಕೋ ಅಷ್ಟು ಅವಶ್ಯಕತೆನ ನಾವು ಯೂಸ್ ಮಾಡ್ಕೋಬೋದು ಅಲ್ವಾ. ಎಷ್ಟು ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಸೊ ಮನೇಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಯಾರೆಲ್ಲ ಈ ಲ್ಯಾಂಪ್ನ ಯೂಸ್ ಮಾಡಿದ್ದೀರಾ, ಮತ್ತು ತಾತ ಅಜ್ಜಿದಿರ ಮನೇಲಂತೂ ಇದ್ದೇ ಇರುತ್ತೆ. ನನ್ನ ಮಗನಿಗೆ ಸಿಕ್ಕಿರೋದು, ನನ್ನ ಮಗನ ಜನ್ರೇಷನ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಿಲ್ಲ. ಅದರಲ್ಲಿ ನನ್ನ ಮಗನಿಗೆ ಸಿಕ್ಕಿದೆಯಲ್ಲ ಇದನ್ನೆಲ್ಲ ನೋಡೋದಕ್ಕೆ, ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ನಾವೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ಮೊದಲಿನ ಥರನೇ ಅಂದರೆ ಹಳೆ ಜನ್ರೇಷನ್ ಏನಿದೆಯೋ ಅದು ಈಗ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಇಷ್ಟ ಆಗುತ್ತೆ. ಸೊ ಸುಮಾರು ಜನ ಸುಮಾರು ರೀತಿಲಿ ಇದರಲ್ಲೇ ಸಹ ತನ್ನ ವಿದ್ಯಾಭ್ಯಾಸನೆಲ್ಲ ಮುಗಿಸಿ ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ. ಸೊ ಹೊಸ ಜನ್ರೇಷನ್ಗೆ ಹೇಳಬೇಕು ಅಂದರೆ ನೋಡಿ, ಇದು ಸೋಲಾರ್ ಲೈಟಲ್ಲೂ ಸಹ ಚಾರ್ಜ್ ಆಗುತ್ತೆ ಅಪ್ಡೇಷನಲ್ಲಿ. ಸೋಲಾರ್ ಚಾರ್ಜು ಮಾಡ್ಕೋಬೋದು ಆ್ಯಂಡ್ ಮಾಮೂಲಿ ಚಾರ್ಜಿಂಗ್ ಆದರೂ ಮಾಡ್ಕೋಬೋದು ಪಿನ್ನಲ್ಲಿ. ಸೊ ಎಷ್ಟು ನೋಡಿ, ಇದಕ್ಕಿಂತ ಅದೇ ಬೆಳಕು ಜಾಸ್ತಿ ಬರುತ್ತೆ. ಹೇಳ್ಬೇಕು ಅಂತ ಅಂದರೆ ಇಷ್ಟು ಬೆಳಕು ಬರುತ್ತೆ. ಒಂದು ಸ್ವಿಚ್ ಆನ್ ಮಾಡಿದ್ರೆ ಬೆಳಕು ಬರುತ್ತೆ, ಒಂದು ಸ್ವಿಚ್ ಆಫ್ ಮಾಡಿದ್ರೆ ಬೆಳಕು ಆಫ್ ಆಗುತ್ತೆ. ಸೊ ಈ ಬೆಳಕನ್ನು ಸ್ವಲ್ಪ ಸಣ್ಣ ಮಾಡೋದಾಗಲಿ ದಪ್ಪ ಮಾಡೋದಾಗಲಿ ಆ ಆಪ್ಷನ್ ಇಲ್ಲ. ಆದರೆ ಇದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಬತ್ತಿ ಎತ್ಬೋದು, ಇಲ್ಲ ಬತ್ತಿನ ಕಮ್ಮಿ ಮಾಡ್ಕೋಬೋದು. ಅದೇ ಈಗಿನ ಜನ್ರೇಷನಲ್ಲಿ ಅದರದ್ದು ಸೌಲಭ್ಯ ಇಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಅದಕ್ಕೂ ಇದಕ್ಕೂ ಎಷ್ಟು ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅಂತ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಅನಿಸಿಕೆನ ನೀವು ಸಹ ಶೇರ್ ಮಾಡ್ಕೋಬೋದು. ನನಗನ್ಸೋ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಓಲ್ಡ್ ಈಸ್ ಗೋಲ್ಡ್ ಅಂತಲೇ ಹೇಳ್ಬೋದು. ನಮ್ಮ ಹಿರಿಯರು ಅಷ್ಟೂ ಇಲ್ದಿರ ಯಾವುದನ್ನು ಸಹ ಮಾಡಿರೋದಿಲ್ಲ. ನಾವು ಅತಿಯಾದ ಬುದ್ಧಿ ತಿಳುವಳಿಕೆಯಿಂದ ಈ ರೀತಿ ನಾವು ಮಾಡ್ಕೊತಾ ಇದ್ದೀವಿ ಅಷ್ಟೇ. ನಾವು ಅಪ್ಡೇಷನ್ ಅಂತ ಹೇಳಿ ನಮ್ಮ ಆರೋಗ್ಯ ನಾವೇ ಕೆಡಿಸ್ಕೊತಾ ಇದ್ದೀವಿ. ಆಧುನಿಕ ತಿಂಡಿ ಆಗಿರ್ಬೋದು, ತಿನಿಸು ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು ಎಲ್ಲ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.